ಕಲೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡಂಥ ಕುಟುಂಬ. ತಂದೆ ಶ್ರೀನಿವಾಸ್ ಅವರು ನಾದಸ್ವರವನ್ನು ನುಡಿಸಿ ಸುಮಾರು 30-40 ಶಿಷ್ಯರನ್ನ ಹೊಂದಿದ್ರೆ, ಮಗ ಸತೀಶ್ ಅವರು ಪ್ರಸಿದ್ಧಿನ ಪಡ್ಕೊಂಡಿದ್ದಾರೆ ಸ್ಯಾಕ್ಸೋಫೋನಲ್ಲಿ. ಸತೀಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಂದೆಯವರು ನಾದಸ್ವರನ ನುಡಿಸ್ತಾ ಇದ್ರು, ಸ್ಯಾಕ್ಸೋಫೋನ್ನ ವಾದಕರಾಗಿದ್ದೀರಾ, ಹೇಗೆ ಸರ್ ಇದು? ತಂದೆ ನಾದಸ್ವರ ನುಡಿಸ್ತಾ ಇದ್ರು. ಹಾಗೆ ಈ ಕದ್ರಿ ಗೋಪಾಲನಾಥ್ ಅಂತ ಇದ್ದಾರಲ್ಲ, ಲೆಜೆಂಡು, ಅವರೇ ನನಗೆ ಇನ್ಸ್ಪೈರ್ ಆಗಿದ್ದರು. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇನ್ಸ್ಪೈರ್ ಆಗಿ ನನಗೆ ಅದೇ ಅಪ್ಪ ಪರಂಪರೆ ಆಗಿರೋದ್ರಿಂದ ಅಪ್ಪನಿಂದ ಬೇಸಿಕ್ ಆಯಿತು, ಸಂಗೀತದಲ್ಲಿ. ತದನಂತರ ಸ್ಯಾಕ್ಸೋಫೋನ್ ಕಲಿಬೇಕು ಅಂತ ಅದೇ ಇನ್ಸ್ಪೈರ್ ಆಗಿದ್ದೆ ಕದ್ರಿ ಗೋಪಾಲನಾಥ್ ಅವರು. ಹಾಗಾಗಿ ಅವ್ರನ್ನ ನೋಡಿ ನಾನು ಕಲಿಯೋಣ ಅಂದ್ಕೊಂಡು ಇದು ಮಾಡಿಕೊಂಡೆ. ಎಷ್ಟನೇ ವಯಸ್ಸಿಗೆ ಸರ್ ಸ್ಯಾಕ್ಸೋಫೋನ್ನ ವಾದಕರಾದ್ರಿ ನೀವು? ನಾನು ಒಂದು 12-13 ವರ್ಷ ಪ್ರಾಯದಲ್ಲಿ ನಾನು ಸ್ಯಾಕ್ಸೋಫೋನು ಇದು ಮಾಡಲಿಕ್ಕೆ ಶುರು ಮಾಡಿದೆ. ಎಷ್ಟನೇ ತರಗತಿ ಗಂಟೆ ಓದಿದ್ರಿ ಸರ್? ನಂದು ಜಾಸ್ತಿ ಇದಕ್ಕಾಗಲಿಲ್ಲ, SSLC ಇದು ಮಾಡಿಕೊಂಡು ಬಿಟ್ಟು. ಮೊದಲನೇ ಬಾರಿಗೆ ಸರ್ ನೀವು ಸ್ಯಾಕ್ಸೋಫೋನಲ್ಲಿ ಯಾವ ಹಾಡನ್ನು ನುಡಿಸಿದ್ರಿ? ಈಗ ಒಂದ್ಸರಿ ನುಡಿಸ್ಬೋದಾ ಸರ್? ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನುಡಿಸೋದು ಬರೀ ಅದೇ ಸಂಗೀತದಲ್ಲಿ ಒಂದು ಫೌಂಡೇಶನ್ ಅಂತ ಹೇಳ್ತಾರಲ್ಲ, ಅದನ್ನು ಸರಿಗಮ ಪದನಿಸ ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಮಧ್ಯೆ ಪುರಂದರದಾಸರ ಪಿಳ್ಳಾರಿ ಗೀತೆಗಳು, ವರ್ಣಗಳು, ಅಲಂಕಾರಗಳು ಇವೆಲ್ಲ ಇದು ಮಾಡಿಕೊಂಡು ಇದು ಮಾಡಿದ್ವಿ. ಈಗ ಒಂದು ವಾತಾಪಿ ಅನ್ನೋದೊಂದು ತೋರಿಸ್ತೀನಿ ನಾನು.
ಕಲೆ ಅನ್ನೋದು ಎಷ್ಟೊಂದು ಇಂಪು ತಂಪು, ಈ ಬಿಸಿಲು ಕಾಲದಲ್ಲೂ ಇದನ್ನೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ತಂಪು ಕಿವಿಗೆ ಮನಸ್ಸಿಗೆ ಅನ್ಸುತ್ತೆ. ಬೇಡ ಒಂಥರ ಮೂಕ ವಿಸ್ಮಿತಳಾಗಿ ಹಿಂಗೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ತಂದೆ ತಾಯಿಯರ ಪ್ರೋತ್ಸಾಹ ಹೇಗಿತ್ತು ಸರ್? ಇಲ್ಲ, ಮನೆಯಲ್ಲಿ ಅದ್ರದ್ದೇನು ತೊಂದರೆ ಇರಲಿಲ್ಲ. ಪರಂಪರೆ ಆಗಿರೋದ್ರಿಂದ ಇದನ್ನು ಕಲೀಲಿ, ಜೊತೆಲಿ ವಾದ್ಯನೂ ಅಲ್ಲ, ಎಜುಕೇಷನ್ನು ಮುಂದುವರಿಸಲಿ ಅಂತ. ನಮಗೆ ಯಾಕೋ ಎಜುಕೇಷನಲ್ಲಿ ಅಷ್ಟಾಗಿ ಇದಾಗಲಿಲ್ಲ. ಇದರೆಲ್ಲರೂ ಮುಂದುವರಿಲಿ ಅಂತ ಅಪ್ಪ ಅಮ್ಮ ಎಲ್ಲ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಪ್ರೋತ್ಸಾಹದಲ್ಲಿ ಏನು ತೊಂದರೆ ಇಲ್ಲ. ಆಗಲೂ ಅಷ್ಟೇ, ಈಗ ನನ್ನ ಶ್ರೀಮತಿಯವರಾಗಲಿ ಅಥವಾ ಮಕ್ಕಳಾಗಲಿ ಅದು ಇಲ್ಲ ತುಂಬ ಎಂಕರೇಜ್ ಮಾಡ್ತಾರೆ. ಮತ್ತೆ ಸರ್, ಗುರುಗಳ ಹತ್ರ ನೀವು ಕಲ್ತ್ರ ಅಥವಾ ನೀವೇ ಕಲ್ತ್ಕೊಂಡು? ಇಲ್ಲ, ನಮ್ಮ ಫೌಂಡೇಶನ್ ಅನ್ನೋದು ಅಪ್ಪನ ಹತ್ರ ಆಯಿತು, ಬೇಸಿಕ್ಕು ಅಪ್ಪನ ಹತ್ರ ಆಗಿ, ತದನಂತರ ನಮ್ಮ ಮೈಸೂರು ಹತ್ರ ನಗುನಳಿ ಅಂತ ಇದೆ, ಅಲ್ಲೊಬ್ಬರು ತುಂಬ ಫೇಮಸ್ ಆದ ಆರ್ ರವಿಕುಮಾರ್ ಅಂತ ಒಬ್ಬರು ಗುರುಗಳಿದ್ದಾರೆ. ಅವ್ರ ಹತ್ರ ಅಭ್ಯಾಸ ಮಾಡಿ 1-2 ವರ್ಷ ಇದ್ದೆ ಅಂತ. ಇನ್ನೂ ನಮ್ಮಲ್ಲಿ ಹೌದೌದು 2 ವರ್ಷ ಇದ್ದು ಇದು ಮಾಡ್ಕೊಂಬಂದೆ. ಪರ್ಟಿಕ್ಯುಲರ್ ಸ್ಯಾಕ್ಸಫೋನ್ಗೋಸ್ಕರನೇ ಇದ್ದದ್ದು. ಇನ್ನು ನಮ್ಮಲ್ಲಿ ಗುರುಕುಲ ಪದ್ಧತಿಲೇ ಇತ್ತು. ಮೊದಲಾಗೆ ಈಗ ಕಾಲೇಜ್ ಆಗಲಿ ಸ್ಕೂಲ್ಗಳಾಗಲಿ ಅಥವಾ ಈಗಲಾಗಿ ಆಗಿರಲಿಲ್ಲ. ಗುರುಗಳ ಮನೆಗೆ ಹೋಗಿ ಅವರಲ್ಲೇ ಅವರ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಒಟ್ಟಿನಲ್ಲಿ ಅವ್ರ ಮನೆ ಮಗನಾಗಿ ಇದ್ಕೊಂಡು 2 ವರ್ಷ ಇದ್ದು ಕಲಿತು ಬರುವಂಥ ಪದ್ಧತಿಲೇ ಈಗಲೂ ಕೆಲವು ಕಡೆ ಇದೆ. ಈಗ ಕಾಲೇಜು ಸ್ಕೂಲ್ಗಳು ಇಲ್ಲದೆ ಇರೋ ಟೈಮಲ್ಲಿ ಈಗಲೂ ಅದೇ ಥರ ಈಗಲೂ ಇದೆ, ಇದು ಮಾಡಿಕೊಂಡು ಗುರುಕುಲ ಪದ್ಧತಿಲೇ ಕಲ್ತ್ಕೊಂಡು ಬರೋಂಥದ್ದು. ಸರ್, ನಾದಸ್ವರದಲ್ಲಿ 7 ಮಣೆಗಳಿದ್ದಾವೆ. ಹೌದು. ಅಲ್ಲಿ ಸ್ಯಾಕ್ಸಫೋನಲ್ಲಿ ಹೇಗೆ ಸರ್ ಅಲಂಕಾರಗಳು ಬರ್ತವೆ, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ನೀವು? ಸ್ಯಾಕ್ಸಫೋನ್ನಲ್ಲಿ ನೋಡಿ, ಇದರಲ್ಲಿ 21-22 ಕೀಸ್ಗಳಿದೆ. ಪರ್ಟಿಕ್ಯುಲರಾಗಿ ಒಂದೊಂದು ಅಕ್ಷರಗಳಿಗೆ ಒಂದೊಂದು ಷಡ್ಜ, ಋಷಭ, ಗಾಂಧಾರ, ಅಂತರಗಾಂಧಾರ, ಮಧ್ಯಮ, ದೈವತ, ಪ್ರತಿಮಧ್ಯಮ, ಈ ಥರ ಎಲ್ಲ ಈ ಸಂಗೀತದಲ್ಲಿದೆ. ಅಂತರಗಾಂಧಾರ, ಸಾಧಾರಣ ಗಾಂಧಾರಕ್ಕೆ ಅದು ಪರ್ಟಿಕ್ಯುಲರ್ ಅದೇ ಕೀಸ್ಗಳನ್ನ ಪ್ಲೇ ಮಾಡಬೇಕಾಗಿರುತ್ತೆ. ಒಂದು 20-21 ಕೀಸ್ಗಳು ಬರುತ್ತೆ. ನಾದಸ್ವರದಲ್ಲಿ ಆಗಿಲ್ಲ. ನಾದಸ್ವರದಲ್ಲಿ 7 ಮನೆಗಳಲ್ಲಿ ನುಡ್ಸಕ್ಕಂಥದ್ದು. ಬಟ್ ಇದರಲ್ಲಿ 21-22 ಕೀಸ್ಗಳು ಬರುತ್ತದೆ. ನೋಡಿಕೊಂಡು ಮೊದಲು ತುಂಬ ಕಷ್ಟ ಆಗ್ತದೆ. ಮೊದಲು ಎಷ್ಟು ಮಟ್ಟಿಗೆ ಅಂತಂದರೆ ಕಬ್ಬಿಣದ ಕಡಲೆ ತುಂಬ ಸಾಧನೆ ಮಾಡಬೇಕು. ತದನಂತರ ನಮಗೇನು ಅಂತ ಏನು ರಾತ್ರಿ ಇಡೀ ಪ್ರೊಸೆಷನ್ಗಳಿರುತ್ತೆ, ರಾತ್ರಿ ಇಡೀ ಕಚೇರಿಗಳಿರ್ತದೆ. ಹಾಗೆಲ್ಲ ರಾತ್ರಿ ಇಡೀ ನುಡ್ಸಿದ್ರೂ ನಮಗೇನು ಆ ಥರ ಸುಸ್ತಾಗಲಿ ಅಥವಾ ಆ ಥರದ್ದು ಏನು ಆಗಲ್ಲ, ಅಭ್ಯಾಸ ಆಗ್ಬಿಟ್ಟಿರ್ತದೆ. ಮೊದಲು ಸರ್ ನೀವು 12-13ನೇ ವಯಸ್ಸಲ್ಲಿ ನೀವು ಕಲಿಯಕ್ಕೆ ಹೋದ್ರಿ ರವಿಕುಮಾರ್ ಸರ್ ಹತ್ರ. ಹೌದು. ಅದ್ರ ಅನುಭವ ಹೇಗಿತ್ತು? ಇನ್ನು ನಿಮಗೆ ಬಾಲ್ಯ ಯಾವಾಗ? ಎಷ್ಟು ಕಷ್ಟ ಆಗಿದೆ ಸರ್ ಇದನ್ನು ಕಲಿಯೋಕ್ಕೆ ನಿಮಗೆ? ಕಷ್ಟ ಇದೆ, ಕಲಿಯೋ ತನಕ ಕಷ್ಟ ಇದೆ, ಏನಿಲ್ಲ ಅಂತಿಲ್ಲ. ನೀವು ಒಲೆ ಮುಂದೆ ಒಂದು 5 ನಿಮಿಷ ಕೊಳಪೆ ತೊಗೊಂಡು ಉರುಬಿಟ್ರೆ ನಿಮಗೆ ತಲೆ ಎಲ್ಲ ತಿರುಗುತ್ತೆ. ಅಂಥದ್ರಲ್ಲಿ ನಾವು ಗಂಟಾನ್ಗಟ್ಟಲೆ ನಾವು ನುಡ್ಸುವಾಗ ನಮಗೂ ಇದೆ. ಬಟ್ ಸಾಧನೆ ಫಸ್ಟು ಪ್ರಾಕ್ಟೀಸ್ ಸಾಧನೆ ಆದಮೇಲೆ ಅದ್ಯಾವುದು ತಲೆ ತಿರುಗೋದಾಗಲಿ ಅಥವಾ ಆ ಥರದ್ದೇನು ಹೊಟ್ಟೆ ಮಳಸೋದಾಗಲಿ ಆ ಥರದ್ದೇನು ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಆಗುತ್ತೆ. ಇಲ್ಲ, ಮನೆಯವ್ರದ್ದು ಒತ್ತಡನೂ ಇತ್ತಲ್ಲ, ನೀವು ಕಲೀಲೇಬೇಕು ಅನ್ನೋದೊಂದಿತ್ತು. ಹೌದು, ಆಸಕ್ತಿ ಇತ್ತು. ನಮಗೂ ಆಸಕ್ತಿ ಇತ್ತು, ಮನೆಯವ್ರದ್ದು ಒತ್ತಡನೂ ಇತ್ತು. ಹಾಗಾಗಿ ಅದ್ರದ್ದೇನು ಕಂಡು ಬರಲಿಲ್ಲ. ಆಮೇಲೆ ಸರಿ ಹೋಯ್ತದೆ ಅಂತ ಅದು ಇದು ಮಾಡ್ಕೊಂಡಿದ್ರಿಂದ ಈಗ ನಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದಾಗ ಅದೇನೇ ಕಷ್ಟ ಆದ್ರೂ ನಾವು ಕಲಿತೀವಿ ಅನ್ನೋದು ಸರ್. ಅದಾದ್ಮೇಲೆ ಸರ್ ನೀವು 2 ವರ್ಷ ಅಲ್ಲಿ ಕಲಿತೆ ಆದಮೇಲೆ ಮನೆಗೆ ಬರ್ತೀರಾ, ಫುಲ್ ನೀವು ಕಲ್ತಿದ್ರಿ ಇದನ್ನ, ಸ್ಯಾಕ್ಸೋಫೋನ್ ಫುಲ್ ಕಲಿಯೋಕ್ಕೆ ಇನ್ನೂ ಕಲೀಲಿಕ್ಕೆ ಇನ್ನೂ ಕಲಿತಾನೇ ಇದ್ದೀನಿ. ಇನ್ನೂ ಕಲೀಲೇಬೇಕಾದ ತುಂಬ ಇದೆ. ಇನ್ನು ಪೂರ ಕಲ್ತಿದ್ದೀನಿ ಅಂತ ಏನಿಲ್ಲ. 30 ವರ್ಷ ರಾಜ್ಯದಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿರೋರು ಹೇಳೋ ಮಾತು ಇದು. ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದಿದೆ ಅಂತ. ಅಂದರೆ ನಾನು ಹೇಳಿದ್ದು ಒಂದಷ್ಟು ಮಟ್ಟಿಗೆ ಕಲಿತು ನೀವು ಬೇರೆ ಕಡೆ ನುಡ್ಸೋ ಥರ ಆಗಿದ್ರಿ ಅಂತ. ಎಲ್ಲೋ ಏನು ಒಂದು ಗರ್ಕೆ ತುದಿ ಎಷ್ಟು ಕಲ್ತಿರಬಹುದು ಅಷ್ಟು ಅಂತ, ಇನ್ನೂ ದೊಡ್ಡದೇನಿಲ್ಲ. ಇನ್ನು ಡೈಲಿ ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಈಗ 1 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ. 1 ಅವರ್
ತದನಂತರ ಸರ್ 2 ವರ್ಷ ಆದಮೇಲೆ ನೀವು ಮನೆಗೆ ಬಂದಾಗ ಮತ್ತು ಹೊರಗಡೆ ಯಾವಾಗ ಫಸ್ಟ್ ಸರಿ ನೀವು ಇದನ್ನು ಸ್ಯಾಕ್ಸೋಫೋನ್ನ ಪ್ರದರ್ಶನ ಮಾಡಿದ್ದು ಎಲ್ಲಿ ಸರ್? ಅದೇ ನಮ್ಮ ಕುಶಲನವರ ಗಣಪತಿ ರಥೋತ್ಸವ ನಡೀತದೆ. ಪ್ರತಿ ವರ್ಷ ನವೆಂಬರ್ನಲ್ಲೇ ರಥೋತ್ಸವ ನಡೀತದೆ. ಆ ಗಣಪತಿ ಇದೆ ಫಸ್ಟ್ ಸೇವೆ. ಆ ಗಣಪತಿನ ಫಸ್ಟ್ ಸೇವೆ ಹೌದು ಹೌದು. ತಂದೆಯವರೊಟ್ಟಿಗೆ ಫಸ್ಟ್ ಸೇವೆ ಅಲ್ಲೇ. ತಂದೆಯವರೊಟ್ಟಿಗೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೌದು 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 ಹೌದು, ತುಂಬ ಚೆನ್ನಾಗಿತ್ತು. ಹೌದು, ಅಲ್ಲಿ ಆ ಶ್ರುತಿ ಅದ್ರ ಆ ಶ್ರುತಿಲೇ ನಾನು ಪ್ಲೇ ಮಾಡಿಕೊಂಡು ಜೊತೆಲೇ ತುಂಬ ವರ್ಷ ನಾದಸ್ವರ ಜೊತೆಲೆ ನುಡ್ಸ್ಕೊಂಡು ಈಗಲೂ ಜೊತೆಲೆ ನಾದಸ್ವರದವ್ರ ಜೊತೆಲೆ ನೋಡ್ಸ್ಕೊಂಡು ಬರ್ತಾ ಇದ್ದೀನಿ. ನುಡಿಸ್ಬೋದಲ್ಲ ಸರ್ ಈಗ ತಂದೆಯವ್ರ ಜೊತೆ ಹಾಂ, ಈಗ ತಂದೆಯವ್ರೊಟ್ಟಿಗೆ ನುಡಿಸ್ತೇನೆ. ಒಂದ್ಸರಿ ಸರ್ ಗಣಪತಿ ದೇವಸ್ಥಾನದಲ್ಲಿ. ಓಕೆ ಓಕೆ ಓಕೆ. ತಂದೆಯವ್ರ ಜೊತೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನೋಡ್ಸಿದ್ರಿ ಸರ್? ರಾಜ್ಯ ಅಂತಾರಾಜ್ಯ ತಂದೆಯವರೊಟ್ಟಿಗೆ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತನಕ ಹೋಗಿದೆ. ಇನ್ನೂ ಆ ಭಾಗ್ಯ ಬಂದಿಲ್ಲ. ನಿಮ್ಮ ಬದುಕನ್ನ ಹೇಗೆ ರೂಪಿಸ್ಕೊಂಡಿದ್ದೀರಾ ಸರ್ ಇದರಿಂದ? ನನ್ನ ಬದುಕೆ ಇದಾಗ್ಬಿಟ್ಟಿದೆ. ನನ್ನ ಬದುಕೇ ಸ್ಯಾಕ್ಸೋಫೋನ್ ಆಗೋಗಿದೆ. ಇನ್ನೇನು ಹೇಳೋದು, ನಾನು ಅದ್ರ ಬಗ್ಗೆ ಇನ್ನು ಹೇಳೋ ಸ್ಯಾಕ್ಸೋಫೋನ್ ನನ್ನ ಜೀವನ. ಮತ್ತೆ ಎಲ್ಲೆಲ್ಲಿ ಎಲ್ಲ ಸ್ಯಾಕ್ಸೋಫೋನ್ ವಾದಕರಾಗಿ ನೀವು ಪರಿಚಯಗೊಂಡ್ರಿ ಈ ಮಟ್ಟಕ್ಕೆ? ಅಂತರ್ಜಾಲ, ಆನ್ಲೈನಲ್ಲೂ ಹೋಗ್ತೀನಿ. ಇದು ಫೇಸ್ಬುಕ್ ಮುಖಾಂತರನೂ ನನ್ನ ನೋಡಿ ವೀಡಿಯೋಸ್ಗಳೆಲ್ಲ ನೋಡಿ ಅಲ್ಲಿಂದ ಬುಕ್ ಮಾಡ್ತಾರೆ. ಹಾಗಾಗಿ ಆ ಕಡೆ ಬೆಳಗಾವಿ, ಬೀದರು, ಕರ್ನಾಟಕ ಅಲ್ಲದೆ ಆಂಧ್ರ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರದ ಹತ್ರ ಎಲ್ಲ ಹೋಗಿ ಬಂದಿದ್ದೀನಿ. ಸುಮಾರು ಎಷ್ಟು ರಾಜ್ಯಗಳಿಗೆ ಹೋಗಿರ್ಬೋದು ಸರ್? ದಕ್ಷಿಣ ಭಾರತ ಪೂರ ಮುಗಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇಷ್ಟು ಮುಗಿಸಿದ್ದೀವಿ. ಇನ್ನು ಮುಂದೆ ದೇವರಿದ್ದಾನೆ ನೋಡ್ಬೇಕು. ಇದುವರೆಗೂ ಎಷ್ಟು ಪ್ರದರ್ಶನ ಕೊಟ್ಟಿದ್ದೀರಾ? 30 ವರ್ಷದಲ್ಲಿ ಸುಮಾರು ಕಾರ್ಯಕ್ರಮ. ಅದು ನಾವು ಆ ಥರ ಲೆಕ್ಕಕ್ಕೆ ತೊಗೊಂಡಿಲ್ಲ. ಸುಮಾರು ಇಲ್ಲಾಂದ್ರೆ ಒಂದು 60,000 ಮೇಲಾಗಿದೆ.
ಅದರಲ್ಲಿ ಮದುವೆಗಳು ಹೋಗುತ್ತೆ, ಮಠದ ಕಾರ್ಯಕ್ರಮಗಳು, ವಾರ್ಷಿಕೋತ್ಸವಗಳು, ಸ್ಟೇಜ್ ಪ್ರೋಗ್ರಾಮ್ಗಳು ಇವೆಲ್ಲ ಇನ್ಕ್ಲೂಡ್ ಮಾಡಿದರೆ ಅದ್ರ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಒಂದು ಫ್ಯೂಷನ್ ಟೈಪು ಜುಗಲ್ಬಂದಿ ಥರ ಅದಕ್ಕೂ ಬಳಸ್ತಾರೆ. ಹೌದು, ತುಂಬಾ ಅದನ್ನು ಅಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಜುಗಲ್ಬಂದಿ? ಹೌದು. ಯಾರ ಜೊತೆ ಪಾಲ್ಗೊಂಡಿದ್ರಿ ಸರ್? ಅದೇ ಫ್ಲೂಟ್ ಇರುತ್ತೆ, ವೈಲಿನ್ ಇರುತ್ತೆ, ರಿದಮ್ ಪ್ಯಾಡ್ ಇರುತ್ತೆ, ತಬ್ಲಾ ಇರುತ್ತೆ, ಕೀಬೋರ್ಡ್ ಇರುತ್ತೆ. ಈ ಥರ ರಿಸೆಪ್ಷನ್ಗಳಿಗೆ ಮತ್ತು ಅದೇ ಸ್ಟೇಜ್ ಪ್ರೋಗ್ರಾಮ್ ಸಂಗೀತ ಅಭಿಮಾನಿಗಳಿರುವಾಗ ಅವ್ರಿಗೆ ಇದು ಮಾಡ್ತಕ್ಕಂಥದ್ದು ತುಂಬ ಇದು ಮಾಡ್ಕೊಂಡಿರ್ತಾರೆ. ಕಾರ್ಯಕ್ರಮನ ಎಷ್ಟು ಕೊಟ್ಟಿದ್ದೀರಾ ಸರ್ ನೀವು? ಈಗ ಪ್ರತಿ ಮದುವೆಗಳಲ್ಲೂ ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು ಇದು ಮಾಡಿದ್ದೀನಿ. ಮತ್ತೆ ಸರ್ ಈಗ ಇತ್ತೀಚಿನ ಆಧುನಿಕತೆಗೆ ಹೋಗೊಟ್ಟು ನಾವು ಸರ್ ಈಗ ಟ್ರೆಡಿಷನಲ್ ಆಗಿದಂಥದ್ದು ಸಂಪ್ರದಾಯವಾಗಿ ನಡೆದುವಂತಹ ವಾದನಗಳು ಈ ಇತ್ತೀಚಿನ ದಿನಗಳಲ್ಲಿ ಅದರ ತನನ ಬದಲಾಯಿಸ್ಕೊತಾ ಇದೆ. ನೀವು ಹೇಗೆ ಅದನ್ನು ಬದಲಾಯಿಸ್ಕೊಂಡಿದ್ದೀರಾ? ಬದಲಾಯಿಸ್ಕೊಳ್ಳೇಬೇಕು. ಏಕೆಂದರೆ ಶ್ರೋತೃಗಳಿಗೆ, ಆಡಿಯನ್ಸ್ಗಳಿಗೆ ಅವ್ರಿಗೆ ಇಷ್ಟಪಟ್ಟೋ ರೀತಿ ನಾನು ಇದು ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಫಿಲ್ಮ್ ಹಿಟ್ಸ್ಗಳನ್ನೆಲ್ಲ ನೋಡಿಸ್ಕೊಂಡು ಅವ್ರಿಗೂ ಸಂತೋಷ ಆಗಬೇಕಲ್ಲ. ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೇನೆ. ಮೊದಲಾದರೆ ಪ್ರತಿ ಹಳ್ಳಿಗಳಿಗೆ ಹೋದ್ರೂ ಇಂಥ ರಾಗ ನುಡಿಸಿ, ಇಂಥ ದೇವ್ರನಾಮ ನುಡಿಸಿ ಅಂತ ಕೇಳ್ಕೊಳ್ತಿದ್ರು ಮೊದಲು. ಇವಾಗ ಆ ಥರ ಇಲ್ಲ. ಈ ಫಿಲ್ಮ್ ಸಾಂಗ್ ನೋಡಿಸಿ, ಆ ಫಿಲಮ್ ಸಾಂಗ್ ನೋಡಿಸಿ ಅಂತ ಕೇಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸಂಗೀತಕ್ಕೆ ಸ್ವಲ್ಪ ಅದು ಕರ್ನಾಟಕ ಕ್ಲಾಸಿಕಲ್ಗೆ ಸ್ವಲ್ಪ ಹೋಗಿದ್ದಾರೆ, ಟಚ್ ಆಗಿದೆ. ಅದು ನಮಗೊಂದು ಚಾಲೆಂಜು ಬೇರೆ. ಚಾಲೆಂಜು ಅಂತ ಹೇಳಿದ್ರೆ ಸ್ವಲ್ಪ ಈ ಕರ್ನಾಟಕ ಕ್ಲಾಸಿಕಲ್ಲು, ವೆಸ್ಟರ್ನ್ ಇನ್ಸ್ಟ್ರೂಮೆಂಟು, ವೆಸ್ಟರ್ನ್ ಸಾಂಗ್ಸ್ ಇವೆಲ್ಲ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡುವ, ಸ್ವಲ್ಪ ಅದೊಂದು ಬದಲಾವಣೆ ಮಾಡಿದ್ರೆ ಈ ಬದಲಾವಣೆ ಜನಗಳಿಗೆ ಇಷ್ಟಪಡ್ತಾರೆ. ಆ ಉದ್ದೇಶದಿಂದ ನಾವು ಬದಲಾವಣೆ ಆದ್ವಿ. ಸ್ವಲ್ಪ ಹೊಸ ಪ್ರಯೋಗಗಳನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಹೊಸ ಪ್ರಯೋಗನ ಮಾಡಿದ್ರಿ ಸರ್ ನೀವು? ಕೆಲವು ಜನ ಅವರವ್ರ ಅಭಿರುಚಿ ತಕ್ಕಂತೆ ಜನಪದನೂ ಕೇಳ್ತಾರೆ, ಭಾವಗೀತೆಗಳನ್ನೂ ಕೇಳ್ತಾರೆ. ಜಾನಪದ ಅಂತ ಬಂದಾಗ ಸರ್ ಯಾವ್ದನ್ನ ಕೇಳ್ತಾರೆ ನೀವು? ಯಾವ್ದನ್ನ ನೋಡಿಸ್ತೀರಾ? ತುಂಬಾ ಇಷ್ಟಪಟ್ಟು ನೋಡ್ಸೋ ಅಂಥದ್ದು ಸರ್ ನೀವು? ಹಾಡುಗಳು ತುಂಬಾ ಇಷ್ಟಪಟ್ಟು ನುಡಿಸೋ ಅಂಥದ್ದು, ವೇದಿಕೆಗಳಲ್ಲಿ ನುಡಿಸೋ ಅಂಥದ್ದು.
ಸಿನಿಮಾಗಳಿಗೆ ಬಂದಾಗ ನೀವು ಯಾವ್ದನ್ನ ನುಡಿಸ್ತೀರಾ ಸರ್ ಹೆಚ್ಚಾಗಿ? ಮಾತು ಹೇಳಲೇಬೇಕು ಸರ್, ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಚಾನ್ಸಸ್ ಸಿಗಲೇಬೇಕು ಸರ್. ಅವರ ನುಡಿಸಂಥ ಒಂದೊಂದು ವಾದನವನ್ನು ಕೇಳ್ತಾ ಇದ್ರೆ ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ.
ಸರ್ ಕನ್ನಡ ಸಾಂಗ್ಗಳಲ್ಲದೆ ಬೇರೆ ಬೇರೆ ಭಾಷೆಯಲ್ಲೆಲ್ಲ ನೀವು ಸ್ಯಾಕ್ಸೋಫೋನ್ ನುಡಿಸಿದ್ದೀರಾ ಸರ್? ಹೌದು ಹೌದು. ಯಾವ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಇನ್ ಕನ್ನಡ. ಪಂಚಭಾಷೆ. ಸೂಪರ್. ಹಿಂದಿಲಿ ಯಾವ ಸಾಂಗ್ ನುಡಿಸಿದ್ದೀರಾ ಸರ್? ತುಂಬ ಇದ್ದಾವೆ, ಒಂದು ಜಲಕ್ ಕೊಡೋಣ. ಓಕೆ ಸರ್. ತಮಿಳಲ್ಲಿ ತಮಿಳಲ್ಲಿ ನಮ್ಮ ಕನ್ನಡ ಮೇಲೆ ತುಂಬ ಅಭಿಮಾನ ಇದೆ. ಹಾಗೆ ಬೇರೆ ಭಾಷೆಗಳಲ್ಲೂ ಸ್ವಲ್ಪ ಪ್ರೀತಿ ಇದು ಮಾಡ್ಕೊಂಡು ಹೋಗ್ತೀವಿ. 5 ಭಾಷೆಗಳನ್ನು ಕೂಡ ಅವರು 5 ಭಾಷೆಲೂ ಕೂಡ ಸ್ಯಾಕ್ಸೋಫೋನ್ ನುಡಿಸ್ತಾರೆ. ಹಿಂದಿ, ತಮಿಳು ಆಯಿತು, ಇವಾಗ ಸರ್ ತೆಲುಗು. ತಲೆದೂಗ್ತಾನೆ ಇರ್ತೀವಿ. ಹಾಗೆ ಪ್ರತಿಯೊಂದು ಭಾಷೆಗೂ ಸರ್ ಒಂದು ಗೌರವ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಸಂಗೀತಕ್ಕೆ ಭಾಷೆ ಇಲ್ಲ, ಸಂಗೀತಕ್ಕೆ ಭಾಷೆ ಇಲ್ಲ. ಯಾವ ಸಂಗೀತದಲ್ಲಿ ಯಾವ ಭಾಷೆಯಲ್ಲಿ ಏನೇ ಹೇಳಿದ್ರು ಸಂಗೀತಕ್ಕೆ ಭಾಷೆ
ಇಲ್ದಾಗ ತಲೆದೂಗ್ತಾ ಇರ್ತೀವಿ ಅಷ್ಟೇ. ನಾವು ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿಮ್ಮ ಕಲೆಗೆ ಸರ್ ಇದುವರೆಗೆ ಸಂದಿರುವಂತಹ ಗೌರವ ಪ್ರಶಸ್ತಿಗಳು ನಿಮ್ಮ ಹಿಂದೆನೆ ಕಾಣ್ತಾ ಇದ್ದಾವೆ, ಎಲ್ಲ ನಿಮ್ಮ ಹಿಂದೆನೇ ಇದ್ದಾವೆ ಸಾಕಷ್ಟು. ಹಾಗೆಯೇ ಸಾಕಷ್ಟು ಗೌರವಗಳು ನಮ್ಮ ಸತೀಶ್ ಸರ್ಗೆ ಸಿಕ್ಕಿರೋ ಅಂಥವು. ಸರ್ ಯಾವ್ಯಾವ ಸಂದರ್ಭದಲ್ಲಿ ನಿಮಗೆ ಈ ಪ್ರಶಸ್ತಿಗಳನ್ನ ಎಲ್ಲೆಲ್ಲಿ ಕೊಡಲಾಗಿದೆ ಸರ್? ನಾಪೋಕ್ನಲ್ಲಿ ಕೊಡಗು ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ನಾಪೋಕ್ಲಲ್ಲಿ ಕೊಟ್ಟಿರೋಂಥ ಪ್ರಶಸ್ತಿ. ಈಗ ರೀಸೆಂಟಾಗಿ ಗೋವಾದಲ್ಲಿ ಶ್ರೀನಿಧಿ ಫೌಂಡೇಶನ್ ರಾಷ್ಟ್ರಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನ್ಯಾಷನಲ್ ಗ್ಲೋಬಲ್ ಐಕಾನ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಪ್ರಶಸ್ತಿಗಳು ಇಲ್ಲಿದ್ದಾವೆ ಅಂತ. ನೆನಪಿನ ಕಾಣಿಕೆಗಳು, ಗೌರವಗಳು. ನಾನು ಮೊದಲೇ ಹೇಳ್ದಂಗೆ ಅವರ ಕಲೆಗೆ ಮೆಚ್ಚಿ ಕೊಡುವಂಥ ಗೌರವಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಿವೆ. 85ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2013ರಲ್ಲಿ ಅದು ಅವರಿಗೆ ಸಿಕ್ಕಿದ್ದೇವೆ. ನಿಜವಾಗ್ಲೂ ಇದೊಂದು ಹೆಗ್ಗಳಿಕೆ, ಇದೊಂದು ಪ್ರೀತಿ. ಅವ್ರಿಗೆ ಸಿಕ್ಕಿರೋಂತಹ ಗೌರವ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸಿಗಬೇಕು, ಅವ್ರಿಗೆ ಸಂದಬೇಕು. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೂ ಒಂದು ಗುರುತಿಸ್ಕೋಬೇಕು ಅಂತ ಪ್ರತಿಯೊಬ್ಬ ಕಲಾವಿದನಿಗೆ ಆಸೆ ಇರಲೇಬೇಕು. ಅದು ಕೂಡ ನಿಮಗಿದೆ. ಅದು ಬೇಗ ನಿಮಗೆ ಸಿಗಲಿ, ಇನ್ನೂ ಹೆಚ್ಚಿನ ಗೌರವ ನಿಮಗೆ ಸಿಗಲಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು.